ಅಯ್ಯೋ ಅತ್ತಿಗೆ ಒಂದೊಂದು ಸಲ ನಮಗೂ ಚಲೋ ರೇಟಿಂದು ಚಲೋ ಕ್ವಾಲಿಟಿ ಇರೋದು ತೊಗೊಂಬಂದು ನೇಲ್ ಪಾಲಿಶ್ ಹಚ್ಕೋಬೇಕಂತ ಆಸೆ. ಆದ್ರೆ ಏನು ಮಾಡೋದು, ರೊಕ್ಕನ ಇರಂಗಿಲ್ಲ. ಒಂದೊಂದು ಸಲ ಏನು ಮಾಡ್ತೀವಿ ಗೊತ್ತಾ, ನಾನು ಮತ್ತು ಗೌರಿ ಅದರಲ್ಲ ಇಬ್ಬರು 20 ರೂಪಾಯಿ ಇಲ್ಲ 10 ರೂಪಾಯಿ ಹಾಕಿ ಚಲೋದು ತೊಗೊಂಡು ಬಂದು ಹಚ್ಕೋತೀವಿ. ಲಾಸ್ಟ್ ಅಂದ್ರೆ ನಾವು 30 ರೂಪಾಯಿ 35 ರೂಪಾಯಿದು ಅಷ್ಟು ರೇಟಿಂದ ನಾವು ಹಚ್ಕೊಂಡಿರೋದು. ಅದಕ್ಕೂ ಮೇಲೆ ರೇಟಿಂದ ನಾವು ಹಚ್ಕೊಂಡೇ ಇಲ್ಲ. ಏನು ಅಷ್ಟು ಚೀಪ್ ರೇಟಿಂದ ಹಚ್ಕೋತೀರಾ ನೀವು? ಅಯ್ಯೋ ಅದಕ್ಕೆ ಅದು ನಿಮ್ಮ ಚೀಪ್ ರೇಟಾ? ನಮಗೆ ಅದೇ ದೊಡ್ಡ ರೇಟು. ಅಯ್ಯೋ ಹಾಗಾದರೆ ನೀವು ಲಿಫ್ಟಿಗೆಲ್ಲ ಎಷ್ಟು ರೇಟಿಂದ ಹಚ್ಕೋತೀರಾ? ಅಯ್ಯೋ ಅದಕ್ಕೆ ಲಿಫ್ಟಿಕ್ ಅನ್ಕೊಂಡು ಎಷ್ಟು ವರ್ಷ ಆಯಿತೋ ಏನೋ. ಅದು ಯಾವಾಗೋ 2-3 ವರ್ಷದ ಹಿಂದೆ ಅವ್ವ ಯಾವುದೋ ಜಾತ್ರೆಗ 50 ರೂಪಾಯಿನ 70 ರೂಪಾಯಿ ಕೊಟ್ಟು ಕೊಡಿಸಿದ್ಲು. ಆ ಲಿಪ್ಟಿಕನ್ನು ಇನ್ನೂ ಹಂಗೆ ಇಟ್ಕೊಂಡು ನಾನು ಯಾವಾಗಾರು ಒಂದು ಸಲ ಹಚ್ಕೊತಿರ್ತೀನಿ, ಈಕಿನೂ ಬಂದಾಗ ಯಾವಾಗಾರು ಒಂದು ಸಲ ಕೊಡ್ತಿರ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಮ್ಮ ತಲೆಯಲ್ಲಿಂದ ಲಿಫ್ಟಿಕ್ ಬರಬೇಕತ್ತಿಗೆಮ್ಮ. ನನಗೂ ಲಿಫ್ಟಿಕ್ ಹಚ್ಕೋಬೇಕು, ನೇಲ್ ಪಾಲಿಶ್ ಹಚ್ಕೋಬೇಕು, ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು ಅಂತ ಎಷ್ಟು ಆಸೆ. ಆದರೆ ಏನು ಮಾಡೋದು, ರೊಕ್ಕನ ಇಲ್ಲಲ್ಲ. ಅಲ್ಲ, 10 ರೂಪಾಯಿ ನೇಲ್ ಪಾಲಿಶ್, 70-80 ರೂಪಾಯಿ ಲಿಫ್ಟಿಂಗ್ ಅಂತೀರಿ. ಇನ್ನು ಕಾಡ್ಗಿದು ಎಷ್ಟು ರೂಪಾಯ್ದು ಹಚ್ಕೋತೀರಿ? ಕಣ್ಣಿಗೆ ಕಾಜಲೆಲ್ಲ ಎಷ್ಟಕ್ಕೆ ಹಚ್ಕೋತೀರಿ? ಎಷ್ಟು ರೂಪಾಯ್ದು? ಅಯ್ಯೋ ಅತ್ತಿಗೆಮ್ಮ, ಸಣ್ಣ ಹುಡ್ರ ಹಚ್ಕೋತಾರಲ್ಲ ಅದನ್ನ ಹಚ್ತಾರಲ್ಲ ಅಂಥದ್ದು ತೊಗೊಂಡು ಕಣ್ಣಿಗೆ ಹಚ್ಕೋತೀವಿ ನಾವು. ಯಾಕೆ ಅತ್ತಿಗೆಮ್ಮ ನಗ ಕುಂತೀರಿ? ಮತ್ತು ನಿಮ್ಮಿಬ್ರು ನೋಡಿ ನಗ್ಲಾರ್ದ ಮತ್ತೇನು ಮಾಡಲಿ. ಅಲ್ಲ, ನೀವಿಬ್ಬರು ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಬ್ಯೂಟಿ ಕಾಸ್ಮೆಟಿಕ್ಸ್ ಎಲ್ಲನೂ ಇರಬೇಕು. ಈ ಲಿಫ್ಟಿಕ್ಕು, ಕಾಜಲು, ಫೌಂಡೇಶನ್, ನೇಲ್ ಪಾಲಿಶು ಎಲ್ಲ ಥರನೂ ನಿಮ್ಮ ಹತ್ರ ಇರಬೇಕು. ನೀವು ನೋಡಿದರೆ ಇನ್ನೂ ಸಣ್ಣ ಹುಡ್ರು ಕೂಡ ಇವಾಗ ನಿಮ್ಮ ಥರ 10 ರೂಪಾಯಿದು 5 ರೂಪಾಯಿದು ಈ ನೇಲ್ ಪಾಲಿಶು, ಈ ಲಿಫ್ಟಿಕ್ ಇದನ್ನೆಲ್ಲ ಹಚ್ಕೊಳಲ್ಲ ಗೊತ್ತಾ? ನಿಮ್ಮಿಬ್ರು ನೋಡಿ ನನಗಂತೂ ಫುಲ್ ನಗು ಬರ್ತಾ ಇದೆ ನೋಡು. ಅಲ್ಲ, ಅಷ್ಟು ಚೀಪಿಂದ ರೇಟಿಂದ ಹಚ್ಕೊಳ್ಳೋದಾ? ಅಂಥದ್ದೆಲ್ಲ ಹಚ್ಕೊಂಡ್ರೆ ನಿಮ್ಮ ಸ್ಕಿನ್ನೆಲ್ಲ ಹಾಳಾಗೋಗ್ಬಿಡುತ್ತೆ ಗೊತ್ತಾ? ಮತ್ತೇನು ಮಾಡೋದತ್ತಿಯಮ್ಮ, ಹಚ್ಕೋಬೇಕಂತ ಆಸೆ. ಮನ್ಯಾಗ ರೊಕ್ಕ ಕೊಡೋಂಗಿಲ್ಲ, ನಮ್ಮ ಹತ್ರನೂ ರೊಕ್ಕ ಇಲ್ಲ. ಮತ್ತು ಸುಮ್ಮನೆ ಬಿಡೋದೇನಂತ ಅದೇ 10 ರೂಪಾಯಿದು 5 ರೂಪಾಯಿದು ತೊಗೊಂಬಂದು ಹಚ್ಕೋತೀವಿ. ಸರಿ, ಹಾಗಾದರೆ ನಾನು ನಿಮಗೆ ಕಾಜಲು, ಲಿಫ್ಟಿಕ್, ಆಮೇಲೆ ಏನಂದರೆ ನೇಲ್ ಪಾಲಿಶ್ ಎಲ್ಲನೂ ಕೊಡ್ತೀನಂತ ನಿಮ್ಗೆ. ಅದು ಕಾಸ್ಟ್ಲಿದು ಕಂಪ್ನಿದು. ನನ್ನ ಹತ್ರ ಇರೋದೆಲ್ಲ 1000, 1500, 2000 ಇಷ್ಟು ರೇಟಿಂದ ನನ್ನ ಹತ್ರ ಇರೋದು. ಅದನ್ನೆಲ್ಲ ನಾನು ನಿಮಗೆ ಕೊಟ್ಟರೆ ನೀವು ಹಚ್ಕೋತೀರಲ್ಲ? ಏನತ್ತಿಗೆಮ್ಮ ಹಿಂಗೆ ಹೇಳಾಕಂತೀರಿ? ಕೊಡ್ತೀರಾ? ನೀವು ಕೊಟ್ರೆ ನಾವು ಹಚ್ಕೊಲಾರ್ದ ಇರ್ತೀವ. ಅಯ್ಯೋ, ಅದನ್ನೇ ಒಂದು 4 ವರ್ಷ ಇಟ್ಕೊಂಡು ಹಚ್ಕೊಂಡ್ಬಿಡ್ತೀವಿ ನೋಡ್ರಿ. ಅತ್ತಿಗೆಮ್ಮ ಕೊಡ್ರಿ ಅತ್ತಿಗೆಮ್ಮ, ಪುಣ್ಯ ಬರುತ್ತೆ ಅತ್ತಿಗೆಮ್ಮ. ಅತ್ತಿಗೆಮ್ಮ, ನನಗೆ ಕೆಂಪು ಕಲರ್ ಲಿಫ್ಟಿಕ್ ಅಂದ್ರೆ ಭಾಳ ಇಷ್ಟ ಅತ್ತಿಗೆಮ್ಮ. ನಿಮ್ಮ ತಲೆ ಕೆಂಪದಿದ್ರೆ ಕೊಡ್ರಿ ಅತ್ತಿಗೆಮ್ಮ, ಪ್ಲೀಸ್ ಅತ್ತಿಗೆಮ್ಮ, ಕೊಡ್ರಿ ಅತ್ತಿಗೆಮ್ಮ. ಸರಿ, ಹಾಗಾದರೆ ನೀವು ಯಾವ ಕಲರ್ ಹೇಳ್ತೀರಿ ಆ ಕಲರ್ದೇ ಲಿಫ್ಟಿಕ್ ಕೊಡ್ತೀನಿ. ನೀವು ಯಾವ ಕಲರ್ ಹೇಳ್ತೀರಿ ಅದೇ ಕಲರ್ ನೇಲ್ ಪಾಲಿಶೇ ಕೊಡ್ತೀನಿ. ಹಾಗೆ ಕಾಜಲ್ ಕೂಡ ಕೊಡ್ತೀನಿ. ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಹಚ್ಕೋತಾರಲ್ಲ, ಫುಲ್ಲು ಉದ್ದ ಇರುತ್ತಲ್ಲ, ನೋಡಿದ್ದೀರಲ್ಲ ನೀವು? ಹ್ಞೂ ಅತ್ತಿಗೆಮ್ಮ, ನೋಡಿದ್ದೀನಿ. ಅಂಥದ್ದು ತೊಗೋಬೇಕಂತ ನನಗೂ ಭಾಳ ಆಸೆ, ಆದರೆ ತೊಗೊಳಕ್ಕೂ ಆಗಿಲ್ಲ. ಹಾಗೆ ಅದನ್ನು ಕೊಡ್ತೀನಿ. ಆದರೆ ನೀವು ನನ್ನೊಂದು ಮಾತು ಕೇಳಬೇಕು. ಅಯ್ಯೋ ಅತ್ತಿಗೆಮ್ಮ, ನೀವು ಇಷ್ಟೆಲ್ಲ ಕೊಡ್ತೀನಿ ಅಂತ ಅಂದಮೇಲೆ ನಿಮ್ಮ ಮಾತು ಕೇಳದೇ ಇರ್ತೀವ ನಾವು? ನೀವೇನು ಹೇಳ್ರಿ ಅತ್ತಿಗೆಮ್ಮ, ನೀವೇನು ಹೇಳಿದ್ರು ಮಾಡ್ತೀವಿ ನಾವು. ಅದು ನನಗೆ ನಮ್ಮ ಮನೆಯಲ್ಲಿ ಈ ಕಸ ಅನ್ನೋದು, ಈ ನೆಲ ಎಲ್ಲ ಒರೆಸೋದು, ನೀರು ಹಾಕೋದು, ಇದೆಲ್ಲ ನಮ್ಮ ಮನೆಯಲ್ಲಿ ನನಗೆ ಯಾವ ಕೆಲಸನೂ ಹಚ್ಚೇ ಇಲ್ಲ. ಸೊ ನನಗೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಯಾಕೋ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ನಾನು ಹೋಗಿ ಇವಾಗ ಮಲ್ಕೋತೀನಿ. ಈ ಹೊರಗಡೆದೆಲ್ಲ ಕಸ ಅಂದು ನೀಟಾಗಿ ನೀರು ಹಾಕಿ ಕಸ ಎಲ್ಲ ತುಂಬಿಡ್ತೀರಾ ನೀವಿಬ್ಬರು? ಇಷ್ಟು ಮಾಡಿದರೆ ಸಾಕು. ನೀವೇನು ಬ್ಯೂಟಿ ಕಾಸ್ಮೆಟಿಕ್ಸ್ ಹೇಳ್ತೀರಾ ಅದನ್ನೆಲ್ಲ ನಾನು ಕೊಡ್ತೀನಿ. ಅಯ್ಯೋ ಅತ್ತಿಯಮ್ಮ, ಅಷ್ಟೇನಾ? 5 ನಿಮಿಷದಲ್ಲಿ ಫಟಾಫಟ್ ಅಂತ ಮಾಡಿಬಿಡ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಬೇಕಾದ್ರೆ ನೀವು ಇಲ್ಲೇ ನಿಂತ್ಕೋರಿ, ನಿಮ್ಮ ಕಣ್ಣು ಮುಂದೆ ಮಾಡಿಬಿಡ್ತೀವಿ. ಬೇಡ, ನಾನು ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತೀನಿ. ನೀವೇ ಮಾಡ್ತೀರಾ ಈ ಕೆಲಸ ಎಲ್ಲ ಮುಗಿಸಿ ನನ್ನ ಹತ್ರ ಬರ್ರಿ. ಆಮೇಲೆ ನಾನು ನಿಮಗೆ ನೀವು ಏನು ಹೇಳ್ತೀರಿ ಅದನ್ನು ಕೊಡ್ತೀನಂತ. ಅಯ್ಯೋ ಅಷ್ಟೇನಾತಿಗೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಹೋಗಿರಿ, ಒಳಗಡೆ ಹೋಗಿ ಮಲ್ಕೋರಿ. ನೀವು ಈ ಕೆಲಸ ಎಲ್ಲ ನಾವೇ ನೋಡ್ಕೋತೀವಂತ. ಆದ್ರೆ ಅಜ್ಜಿ ಒಂದು ಕವಿತಾ ಎಲ್ಲಿ ಏನು ಕೆಲಸನೇ ಮಾಡಿಲ್ಲಲ್ಲ ಅಂತಂದ್ರೆ ಅವಾಗೇನು ಹೇಳ್ತೀರಾ? ಅಯ್ಯೋ ಅದಕ್ಕೆ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅದನ್ನೆಲ್ಲ ನಾವು ನೋಡ್ಕೋತೀವಿ. ನೀವು ಸುಮ್ಮನೆ ನಿಮ್ಮ ರೂಮ್ ಒಳಗಡೆ ಹೋಗಿ ಮಲ್ಕೋರಿ. ಗುಡ್ ಗರ್ಲ್ಸ್. ಸರಿ, ಹಾಗಾದರೆ ನೀವು ಅದೆಲ್ಲ ಕೆಲಸ ಮುಗಿಸಿ, ಇದು ಪಾತ್ರೆನೂ ತಿಕ್ಕಿ ಎಲ್ಲ ಕೆಲಸ ಮುಗಿಸಿ ಬರ್ರಿ. ನಾಷ್ಟೊತ್ತಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನು ಬೇಕು ಅದನ್ನ ಕೊಡ್ತೀನಿ. ಸರಿನಾ? ನಾ ಇವಾಗ ರೂಮ್ ಒಳಗಡೆ ಹೋಗ್ಲಾ? ಆರಾಮಾಗಿ ಹೋಗಿ ಅತ್ತಿಗೆಮ್ಮ, ನೀವೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಕೆಲಸ ಎಲ್ಲ ನಾವು ನೋಡ್ಕೋತೀವಿ ಅಂತ ನೀವು ಹೋಗ್ರಿ. ಓಕೆ. ಬಕ್ರಗಳು ಬಿದ್ದು ನನ್ನ ಬುಟ್ಟಿಗೆ. ಇವಾಗ ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತೀನಿ.
ಜಯಿ ಇವಿಷ್ಟು ಬಾಂಡೆನ ನಾನು ತಿಕ್ಕಿ ತೊಳೆದಿಟ್ಟು ಬಿಡ್ತೀನಂತ ನೀನು ಅಮ್ಮ ಏನ ಅಲ್ಲಿ ಯಾರ ಜೊತೆನ ಮಾತಾಡ್ಕೊತ ನಿಂತ ಅಷ್ಟಾಗಿ ಬಡ ಬಡ ಕಸ ಅಂದು ನೀರು ಹಾಕಿ ಕಸ ಎಲ್ಲ ಗುಡ್ಸಿ ಆ ಕಡೆ ಹಾಕಿ ಬಂದ್ಬಿಡು ಲಗುನ ಓಡು. ಸರಿ ಸರಿ ಲಗುನ ಕೆಲಸ ಮುಗಿಸಿ ಹೋಗ್ಬಿಡೋಣಂತ. ಅದಕ್ಕೆ ಏನೇನೋ ಕೊಡ್ತೀನಂದ್ರಲ್ಲ ಅವು ಎಲ್ಲ ನಿಸ್ಕೊಂಡು ಹೊಸ ಸೀರೆ ಕೊಟ್ಟಾರಲ್ಲ ಹೊಸ ಸೀರೆ ಹಾಕ್ಕೊಂಡು ಲಿಫ್ಟಿಗೆ ಹಚ್ಕೊಂಡು ಕಣ್ಣಿಗೆ ಕಾಜಲ್ ಹಚ್ಕೊಂಡು ನೀಲ್ ಪಾಲಿಶ್ ಹಚ್ಕೊಂಡು ಚಂದಂತಂಗೆ ರೆಡಿ ಆಗೋಣಂತಿಬ್ರು ಸರಿನಾ? ಸರಿ ಸರಿ ಹೋಗು. ಜಯಿ ನಮ್ಮ ಹೊಸ ಅತ್ತಿಗೆ ಎಷ್ಟು ಒಳ್ಳೆಕಿದಾಳಲ್ಲ, ನಮಗೋಸ್ಕರ ಲಿಫ್ಟಿಕ್ ಕಾಜಲ್ಲು ಎಲ್ಲ ಕೊಡ್ತೀನಂತಂದ್ರೆ ಇವರಿಬ್ಬರು ಅತ್ತಿಗೆ ಯಾವ್ದಾರ ತಂಡಕ್ಕೆ ಇಷ್ಟು ದಿನ ಆದರೂ ಒಂದು ಏನೂ ಕೊಡ್ಸಿಲ್ಲ ನಮ್ಗೆ. ಅದಕ್ಕಲ್ಲಿ ಗೌರಿ ಹೇಳೋದು ಈ ಹೊಸ ಅತ್ತಿಗೆನ ಹಿಂಗಾರ ಮಾಡಿ ನಮ್ಮ ಕಡೆನೇ ಇಟ್ಕೋಬೇಕು ನಾವು. ಹಿಂಗೆ ಹೊಸ ಹೊಸ ಸೀರೆ ಹೊಸ ಹೊಸದು ಇವು ಏನವು ಉಗ್ರ ಪ್ಯಾಂಟ್ ಲಿಫ್ಟಿಕ್ ಎಲ್ಲ ಸಿಗ್ತೈತಿ ನಮ್ಗೆ. ಸರಿ ಸರಿ ಹಂಗೆ ನಕ್ಕೊಂತ ಹೆಂಗೆ ಬೇಕಂಗೆ ಕೆಲಸ ಮಾಡಬೇಡ, ಚೆನ್ನಾಗಿ ಕೆಲಸ ಮಾಡ. ತಗೋ. ಏನು ಮಾಡಾಕೊಂತಿಲ್ಲ ನೀನು? ಅಯ್ಯಮ್ಮ ಅದು 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 ಕಸ ಅನ್ನಕೊಂತಿದ್ದೆ ಬೇ. ಎದಕ್ಕೆ ಬೇ? ನಿನಗೆ ಯಾವ ಕೆಲಸ ಮಾಡಂತಂದಿದ್ದೆ, ನೀನು ಯಾವ ಕೆಲಸ ಮಾಡಕೊಂತಿದ್ದಿ? ಅಯ್ಯಮ್ಮ ಅದು ಅದು ಕವಿತಾ ಅತ್ತಿಗೆ ಮಗ ಏನೋ ಆರಾಮಿಲ್ಲಂತ, ಅದಕ್ಕೆ ಅವರು ಆಗಲೇ ಒಂದು ಸಲ ಕಸ ಅಂದು ಇನ್ನೇ ನೀರು ಹಾಕಕೊಂತಿದ್ರ, ಪಾಪ ಭಾಳ ಆರಾಮಿಲ್ಲ ಅಂತಂದ್ರೆ ಅದಕ್ಕೆ ಅತ್ತಿಗೆಮ್ಮ ನೀವು ಕೊನೆಗೆ ಹೋಗಿ ರೆಸ್ಟ್ ಮಾಡಿರಿ, ನಿಮ್ಮ ಕೆಲಸ ನಾ ಮಾಡ್ತೀನಿ ಅಂತಂದು ಇನ್ನೊಂದು ಸಲ ಹಂಗೆ ಕಸ ಮೇಲೆ ಅನ್ನಕೊಂತೀನಿ, ನೀರು ಹಾಕ್ಬಿಡ್ತೀನಿ, ಮುಗಿದು ಹೋಗ್ಬಿಡ್ತೈತಿ ಬೇಯಮ್ಮ. ಹ್ಞೂ ಬೇಯಮ್ಮ, ನೀನಲ್ಲ ನೀ ಹೇಳಿದ್ದು ಮನ್ಯಾಗ ಯಾರಿಗಾರ ಆರಾಮಿಲ್ಲ ಅಂದ್ರೆ ಅವ್ರ ಕೆಲಸ ಎಲ್ಲ ನಾವ ಮಾಡ್ಬೇಕು ಅಂತಂದು. ಹಿಂಗೆ ಲಲಿತಾಗ ಸವಿತಾಗ ಎಷ್ಟು ದಿನ ಆರಾಮಿಲ್ಲದಂಗಾಗಿತ್ತು, ಒಂದು ದಿನ ನಾನು ಹೋಗಿ ಅವ್ರ ಕೈಯನ್ನು ಕೆಲಸ ತಪ್ಪಿಸಿ ನೀವು ಮಾಡಿರನ? ಇಲ್ಲ, ಇಲ್ಲಿ ಏನೋ ಹೊಸ ನಾಟಕ ನಡೆಯಾಕುಂತೈತಿ, ಬಾಯಿ ಮುಚ್ಕೊಂಡು ಹೇಳಿಗ. ಲೈ ಜಯಿ ಹೇಳಿ, ನೀನು ಎದಕ್ಕೆ ಕಸ ಅನ್ನಕುಂತಿದ್ದಿ ಬಾಂಡೆ ತಿಕ್ಕೋದು ಬಿಟ್ಟು? ಹಾಂ ಎಲ್ಲೋದ್ಲಕ್ಕಿ ಕವಿತಾ ಹೇಳು. ಯಮ್ಮ ನಾ ಹೇಳಾಕುಂತಿದ್ದು ನಿಜಾನೇ ಆಯ್ತು ಬೇ. ಹಿಂಗೆಲ್ಲ ಮಾತು ಕೇಳಂಗಿಲ್ಲ ನೀವು. ಯಮ್ಮ ಹೊಡಿಬೇಡ್ಬೇ, ಯಮ್ಮ ಹೊಡಿಬೇಡ್ಬೇ. ಮತ್ತೆ ನಿಜ ಬೊಗಳು ಎದಕ್ಕೂ ಓದ್ಲಕ್ಕಿ ಒಳಗಡೆ ಕವಿತಾ, ನನಗದು ಗೊತ್ತಾಗ್ಬೇಕು. ನೀನು ಅದಕ್ಕೆ ಕೆಲಸ ಎಲ್ಲ ಮಾಡಕೊಂತಿದ್ದಿ, ನೀನು ಕೆಲಸ ಬಿಟ್ಟು ನೀನ ನಿಜ ಬೊಗಳಿದಿ, ನನ್ನ ಕೈಯಾಗ ನೀವಿಬ್ರು ಉಳ್ಕೋತೀರಿ. ಏನಾರ ನೀವಿಬ್ರು ನಿಜ ಬೊಗಳಾರ್ದ ಸುಳ್ಳು ಹೇಳಿದ್ರಿ ಅಂತ ತಿಳ್ಕೊರಿ ನೀವು. ಆಮೇಲೆ ನಿಮ್ಮನ್ನ ನಾನು ಗೊತ್ತಲ್ಲ ಇಡೀ ದಿನ ಹಿಂಗೆ ಕೆಲಸ ಮಾಡಕ್ಕೆ ಹಚ್ಚಿಡ್ತೀನಿ, ನೆನಪಿರ್ಲಿ. ಬೊಗಳು ನಿಜ ಬೊಗಳು ಇಲ್ಲ, ಹಿಂಗೆಲ್ಲ ನೀವು ಮಾತು ಕೇಳಂಗಿಲ್ಲ. ಎಲ್ಲೈತದ ಕಸಬರ್ಗಿ ತೊಗೊಂಡು ಲಗಾಯಿಸಿರಿ ಅಂದ್ರೆ ನೆಟ್ಟಕ್ಕೆ ಬಾಯಿ ಬಿಡ್ತೀರಿ ಏನಾತಂತ ಅನ್ನೋದು. ಯಮ್ಮ ಹೊಡಿಬೇಡ್ಬೆ, ನಿಜ ಏನನ್ನೋದು ಹೇಳ್ಬಿಡ್ತೀನಿ ಬೇ. ಏನು ಹೇಳ? ಯಮ್ಮ ಅದು ಅತ್ತಿಗೆಮ್ಮ ಲಿಪ್ಟಿಕ್ ಕಾಜಲ್ ಉಗುರು ಪ್ಯಾಂಟ್ ಕೊಡ್ತೀನಂತ ಅಂದ್ಲು, ಅದಕ್ಕೆ ಅತ್ತಿಗೆಮ್ಮನ ಕೆಲಸನ ನಾವಿಬ್ಬರು ಹಂಚ್ಕೊಂಡು ಮಾಡಕ್ಕೆ ಕುಂತಿದ್ವಿ ಅಷ್ಟ, ಮತ್ತೇನೂ ಇಲ್ಲ. ನಿಮ್ಮ ಬಾಯಾಗಿಷ್ಟು ಸಗಣಿ ಹಾಕ, ಆಕೆ ಏನು ಕೊಡ್ತಾಳಂದ್ರೆ ಅದನ್ನೆಲ್ಲ ಇಸ್ಕೊಂಡ್ಬಿಡ್ತೀರಣ್ಣ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲನ? ಆಕೆ ಹೇಳಿದ ತಕ್ಷಣ ಇವ್ರು ಆಕೆ ಕೆಲಸ ಎಲ್ಲ ಮಾಡಕೊಂಡ್ಬಿಟ್ರು. ನಿಮಗೇನು ಬುದ್ಧಿ ಅನ್ನೋದೇ ಇಲ್ಲನ ನಿಮ್ಗೆ? ಇದನ್ನೆಲ್ಲ ಬಿಟ್ಟು ಬಾಯಿ ಮುಚ್ಕೊಂಡು ತೆಪ್ಪಗಲ್ಲಿ ಕುತ್ಕೊಂಡು ಬಾಂಡೆ ತಿಕ್ಕೋಗು ಹೋಗ. ಮೊದಲು ಆ ಕವ್ವಿನ ವಿಚಾರಿಸ್ಕೊತೀನಿ, ಆಮೇಲೆ ನಿಮ್ಮ ತಲೆ ಬರ್ತೀನಿ. ನಾನು ಒಳಗಡೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಬಾಂಡೆ ಎಲ್ಲ ತಿಕ್ಕಿ ಜೋಡಿಸಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಇವತ್ತು ನಿಮ್ಮಿಬ್ರಿಗೂ ಊಟಕ್ಕೆ ಹಾಕಂಗಿಲ್ಲ, ನೆನಪಿರಲಿ. ಇನ್ನೊಂದು ಮಾತು, ನಿಮ್ಮ ಕೆಲಸ ನೀವು ಮಾಡಲಾರ್ದ ಆಕೆ ಕೆಲಸ ಮಾಡಕ್ಕೆ ಹೋಗಿರಲ್ಲ, ಅದಕ್ಕೆ ಮನ್ಯಾಗ ಅಡುಗೆ ಮನ್ಯಾಗ ಏನೇನು ಬಾಂಡೆ ಸಾಮಾನು ಅದಾವಲ್ಲ ಅವಷ್ಟನ್ನು ತೊಗೊಂಬಂದಿಲ್ಲ ಇಡ ಅಂತ ಅಂತೀನಿ ನಿಮ್ಮವ್ಗೆ. ಅವಷ್ಟನ್ನು ಬಾಂಡೆ ತಿಕ್ಕಿ ಎಲ್ಲನೂ ಬಿಸಿಲಿಗಿಟ್ಟು ಒಣಗಿಸಿ ಆಮೇಲೆ ಅಡುಗೆ ಮನೆಗೆ ಜೋಡಿಸ್ಬೇಕು. ಏನಾರ ಕೆಲಸ ಮಾಡಲಿಲ್ಲ ಕಸ್ಬರ್ಗಿತ್ತು ಹಿಂಡಿ ತೊಗೊಂಡು ಅಲ್ಲ ಹೆಂಗೆ ಹೊಡಿತೀನಿ ಅಂದ್ರೆ ಬಾರ್ ಮೂಟಿಡ್ಬೇಕು, ಆ ನಮ್ನಿಗೆ ಹೊಡಿತೀನಿ. ಹೋಗಿ ಕೂತ್ಕೊಂಡು ಬಾಂಡೆ ತಿಕ್ಕೋಗ್ರಿ. ಏನ್ಲೇ ಇದು ಇರ್ಲಾರ್ದ ಇರ್ವಿ ಬಿಟ್ಕೊಂಡಂಗೆ ಆತಲ್ಲ ನಮ್ಮ ಪರಿಸ್ಥಿತಿ. ಕವಿತಾ ಎಷ್ಟು ಇಂಟೆಲಿಜೆಂಟ್ ಇದೆಯಾ ನೀನು. ಎಸ್, ಹಿಂಗೆ ಮಾಡ್ಬೇಕು. ಹಿಂಗೆ ಮಾಡಿ 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 ಎಲ್ಲರನ್ನೂ ನಾನು ಹೇಳ್ದಂಗೆ ಕೇಳಂಗೆ ಇಟ್ಕೋಬೇಕು ಈ ಮನೆಯಲ್ಲೇ. ಆ ಮುದುಕಿ ಅದು ಯಾರೋ ಬಂದಾರಂತ ಮಾತಾಡ್ಸಕ್ಕೆ ಹೋಗ್ಕುಂತಾಳ ಅಲ್ಲಿ, ಅಷ್ಟರಲ್ಲಿ ಇವರಿಬ್ರು ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ಹೆಂಗೋ ಅವ್ರ ಅಜ್ಜಿ ಹತ್ರ ಹೇಳೋದಿಲ್ಲ ಅಂತ ಅಂದಿದ್ದಾರೆ. ನನ್ನ ಹತ್ರ ಇರೋ ಒಂದು ಸ್ವಲ್ಪ ಹಳೆ ಕಾಸ್ಮೆಟಿಕ್ಸ್ ಎಲ್ಲ ಕೊಟ್ಬಿಟ್ರೆ ಮುಗಿದೇ ಹೋಯ್ತು. ಎಸ್ ಕವಿತಾ, ಹಿಂಗೆ ಮಾಡ್ಬೇಕು ನೀನು.